ಆತ್ಮೀಯರೇ, ಇವತ್ತು ನಮ್ಮ ಜೊತೆ ನಮ್ಮ ಸಮಾಚಾರ ಪಾಕ್ಷಿಕ ಪತ್ರಿಕೆಯೊಂದಿಗೆ ಇವತ್ತು ಬೆಂಗಳೂರಿನ ಶೃಂಗೇರಿ ಶಂಕರ ಮಠದಲ್ಲಿ 1800 ಜನ, ಬಹುಶಃ ನಾನು ನನ್ನ ಜೀವಮಾನದಲ್ಲಿ ನೋಡಿದಂಗೆ ಇದು ಪ್ರಪ್ರಥಮ ಬಾರಿಗೆ. ನನಗೆ 65 ವರ್ಷ. ನಾವು ಕೂಡ ರುದ್ರವನ್ನು ಪ್ರತಿ ಮನೆಗಳಲ್ಲಿ ಕೊರೋನಾ ಸಂದರ್ಭದಲ್ಲಿ ಮಾಡಿದ್ದೆಲ್ಲ ಅನುಭವ ಇದೆ. ಆದರೆ 1800 ಜನ ಇವತ್ತು ಒಂದೇ ಕಡೆ ಸೇರಿ ರುದ್ರವನ್ನು ಹೇಳ್ತಾ ಇರೋದನ್ನು ಕೇಳೋದು ಇವತ್ತು ನಮ್ಮ ಸೌಭಾಗ್ಯ. ಇವತ್ತು ನಮ್ಮ ಜೊತೆ ಈ ಬೆಂಗಳೂರಿನ ರುದ್ರ ಬಳಗದ ನಮ್ಮ ಶೇಷಗಿರಿ ಬಾಬುರವರು ಇದ್ದಾರೆ, ಸೀತಾರಾಮ್ ಅವರು ಇದ್ದಾರೆ, ಹಾಗೆ ಕೃಷ್ಣಸ್ವಾಮಿ, ನಮ್ಮ ಪ್ರಶಾಂತ್ ಕೃಷ್ಣಸ್ವಾಮಿ ಅವರಿದ್ದಾರೆ. ಈ ರುದ್ರ ಬಳಗದ ಬಗ್ಗೆ ದಯಮಾಡಿ ನಮ್ಮ ಶೇಷಗಿರಿ ಬಾಬು ಅವರು ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ವಿನಂತಿ. ಗುರುಭ್ಯೋ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಎಲ್ಲ ಭಕ್ತ ಮಹಾಶಯರಿಗೂ ನಮಸ್ಕಾರಗಳು. ನಾವು ರುದ್ರ ಬಳಗ ಅಂತ ಒಂದು ಗ್ರೂಪ್ ಟ್ರಸ್ಟ್, ಚಾರಿಟಬಲ್ ಟ್ರಸ್ಟನ್ನು ಮಾಡಿದ್ದೀವಿ ಬೆಂಗಳೂರಲ್ಲಿ. ಇಲ್ಲಿ ನಾವು ಈ ಶ್ರೀ ನಮ್ಮ ಅವಧೂತರಾದಂತಹ ಶ್ರೀ ಶ್ರೀಕಾಂತ್ ಗುರುಗಳ ಅವರ ಸಂಕಲ್ಪ ಕೋಟಿ ರುದ್ರ ಆಗಬೇಕು ಅಂತ ಹೇಳಿ 2030ನೇ ಇಸ್ವಿಗೆ ಸಾಂಗತ ಆಗಬೇಕು ಅಂತ ಶಿವಮೊಗ್ಗದಲ್ಲೇ ಅದು ಹೋಮ ಮಾಡಬೇಕು ಅಂತಕ್ಕಂಥದ್ದು ಸಂಕಲ್ಪ ಆಗಿದೆ. ಇದು ಲೋಕ ಕಲ್ಯಾಣಾರ್ಥಕ್ಕಾಗಿ ಮಾಡಿರ್ತಕ್ಕಂಥ ಸಂಕಲ್ಪಕ್ಕಾಗಿ ನಾವು ಎಲ್ಲರೂ ಸೇರಿಕೊಂಡು ರುದ್ರಪಾರಾಯಣ ಮಾಡ್ತಾ ಬರ್ತಿದ್ವಿ. ಸುಮಾರು 2020ರಿಂದ ರುದ್ರಪಾರಾಯಣ ನಡೀತಾ ಬರ್ತಾ ಇದೆ. ಅಲ್ಲಲ್ಲಿ ಬೆಂಗಳೂರಲ್ಲಿ ಸಮೂಹವನ್ನು ಸೇರಿಸೋದಕ್ಕೋಸ್ಕರ ಒಂದು ಬಳಗ ಅಂತ ಇರಬೇಕು ಅಂಥೇಳಿ ನಾವು 2025ರಲ್ಲಿ 25 ಫೆಬ್ರವರಿಯಲ್ಲಿ ನಾವು ಒಂದು ರುದ್ರ ಬಳಗ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ರಿಜಿಸ್ಟರ್ ಮಾಡಿದ್ವಿ. ಈಗ 1 ವರ್ಷದ ಕೂಸು. ಅದಕ್ಕೆ ಈಗಾಗಲೇ ನಾವು ಪ್ರತಿ ತಿಂಗಳು ಅಲ್ಲಿ ಶುರು ಮಾಡಿದಾಗಿಂದ ಪ್ರತಿ ತಿಂಗಳು ಮಹಾರುದ್ರವನ್ನು ಒಂದೊಂದು ಕಡೆ ಮಾಡ್ಕೊತ ಬರ್ತಿದ್ವಿ. ಇದೇ ಶೃಂಗೇರಿ ಶಂಕರ ಮಠ ಚಾಮರಾಜಪೇಟೆಯಲ್ಲಿ ತಿಂಗಳಿಗೆ ಒಂದು ಸರ್ತಿ, ಅಂದರೆ ಪ್ರತಿ ಮೊದಲನೇ ಶನಿವಾರ ನಮಗೆ ಅವಕಾಶ ಕೊಟ್ಟರು ಮಾಡೋದಕ್ಕೆ. ಪ್ರತಿ ಮೊದಲನೇ ಶನಿವಾರ, ಪ್ರತಿ ತಿಂಗಳ ಮೊದಲನೇ ಶನಿವಾರ 150ರಿಂದ 170 ಜನ ಬಂದು ಇಲ್ಲಿ ಪಾರಾಯಣ ಮಾಡ್ತಿದ್ದಾರೆ. ಪ್ರತಿ ತಿಂಗಳು ನಡೀತಿದೆ ಇದು. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವ್ರು ನಮ್ಮ ಟ್ರಸ್ಟ್ನ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಮಾನ್ ಶ್ರೀ ಪ್ರಶಾಂತ್ ಕೃಷ್ಣಸ್ವಾಮಿ ಅವರು. ಇವರು ಬಾಷ್ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಾವು ಇವರ ಒಂದು ಇನ್ಫ್ಲೂಯೆನ್ಸಿಂದ ಶೃಂಗೇರಿ ಶಂಕರ ಮಠ, JP ನಗರ, ಶಾರದಾದೇವಿ ದೇವಸ್ಥಾನ, ಗಿರಿನಗರ ಇಲ್ಲೆಲ್ಲವೂ ಕೂಡ ತಿಂಗಳಲ್ಲಿ ಒಂದೊಂದು ದಿನ, ಅಂದರೆ ತಿಂಗಳ 4 ಭಾನುವಾರಗಳು ಕೂಡ ನಾವು ಎಂಗೇಜ್ ಮಾಡಿದ್ದೀವಿ, ಜನನ ಎಂಗೇಜ್ ಆಗಿದ್ದಾರೆ. ಇದರಲ್ಲಿ ಎಲ್ಲ ರುದ್ರಾಧ್ಯಾಯಿಗಳು ಎಲ್ಲರೂ ಹೆಚ್ಚಾಗಿ ವಯಸ್ಸಾಗಿ ರಿಟೈರ್ಡ್ ಆಗಿರ್ತಕ್ಕಂಥವರೆಲ್ಲರೂ ಕೂಡ ಬಂದು ಈ ಸತ್ಸಂಗದಲ್ಲಿ ಸೇರ್ಕೊತಿದ್ದಾರೆ. ಪ್ರತಿ ತಿಂಗಳು ಪ್ರತಿ ವಾರ ಒಂದು ಮಹಾರುದ್ರ ನಡೀತಿದೆ. ಹೀಗೆ ಮೊನ್ನೆ ನವೆಂಬರ್ 2ನೇ ತಾರೀಕು 2025 ನವೆಂಬರ್ 2ನೇ ತಾರೀಕರಂದು ಇದೇ ಶೃಂಗೇರಿ ಶಂಕರ ಮಠದಲ್ಲೇ ಶೃಂಗೇರಿ ಜಗದ್ಗುರುಗಳ ಉಭಯ ಜಗದ್ಗುರುಗಳ ಆಶೀರ್ವಾದದಿಂದ ಮತ್ತು ವಿಧುಶೇಖರ ಭಾರತಿಗಳು ಸನ್ನಿಧಾನಗಳು ನಮಗೆ ಒಳ್ಳೆಯ ಹೃದಯದಿಂದ ಆಶೀರ್ವಾದ ಮಾಡಿದ್ದರಿಂದ ಆವತ್ತಿನ ದಿನ 2000 ಜನ ಬಂದು ಇಲ್ಲಿ ರುದ್ರಪಾರಾಯಣ ಮಾಡಿದ್ರು. ಒಂದು ಅತಿರುದ್ರ ಸೂರ್ಯೋದಯದಿಂದ ಸೂರ್ಯಾಸ್ತದಲ್ಲಿ ಆಗಬೇಕು ಅಂದ್ಕೊಂಡ್ವಿ. ಮಧ್ಯಾಹ್ನಕ್ಕೆ ಅತಿರುದ್ರವಾಯಿತು. ಆವತ್ತು ಪೂರ್ತಿ ಅತ್ಯಧಿಕವಾಗಿರ್ತಕ್ಕಂಥ ಅತಿರುದ್ರವಾಯಿತು. ಅದೇ ರೀತಿ ಆವತ್ತಿನ ಒಂದು ಸಂದರ್ಭವನ್ನು ನೋಡಿ ಶ್ರೀಕಾಂತ್ ಗುರುಗಳು ಮತ್ತು ನಮ್ಮ ಬ್ರಹ್ಮಾನಂದ ಸ್ವಾಮಿಗಳಿಬ್ಬರು ಕೂಡ ತುಂಬ ಸಂತೋಷಪಟ್ಟು ಪ್ರತಿ 3 ತಿಂಗಳಿಗೊಂದು ಸರ್ತಿ ಮಾಡೋಣ ಅಂತ ಸಂಕಲ್ಪ ಮಾಡಿದ್ರು. ಹಾಗಾಗಿ ಈ ತಿಂಗಳು ಇಲ್ಲಿ ಈಗ ಫೆಬ್ರವರಿ 2ನೇ ತಾರೀಕು ಮಾಡಿದ್ವಿ. ಈ 2ನೇ ತಾರೀಕು ಇವತ್ತು ಸೋಮವಾರ ಮಾಡೋದಕ್ಕೆ ಕಾರಣ ಏನು ಅಂದರೆ, ನಾವು ಜನವರಿ 31 ಮತ್ತು ಫೆಬ್ರವರಿ 1 ಮಾಡಬೇಕು ಅಂತಿದ್ವಿ. ಸನ್ನಿಧಾನಗಳನ್ನು ಹೋಗಿ ಆಶೀರ್ವಾದ ತೊಗೊಳಕ್ಕೆ ಹೋದಾಗ ನೀವು ಆ ಥರ ಒಳ್ಳೆ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ಫೆಬ್ರವರಿ 1 ಬದಲು ಫೆಬ್ರವರಿ 2 ಏನಾದರೂ ನಿಮ್ಗೆ ಅನುಕೂಲ ಆಗೋಗಿದ್ರೆ ಹೇಳಿ, ಅವತ್ತು ನಾನು ಇದ್ಬಿಟ್ಟು ಹೋಗ್ತೀನಿ ಅಂತ ಆಶೀರ್ವಾದ ಮಾಡೋದು. ಅವರು ಅಷ್ಟೊಂದು ನಮಗೆ ದಯ ತೋರಿಸಿರೋದ್ರಿಂದ ನಮ್ಮ ಜನ್ಮ ಎಲ್ಲದೂ ಸಾರ್ಥಕವಾಯಿತು. ಅವರ ಒಂದು ಶಂಕರ ಸ್ತೋತ್ರವನ್ನು ಅವರ ಪಾದಗಳಿಗೆ ಅರ್ಪಣೆ ಮಾಡೋಣ ಉದ್ದೇಶದಲ್ಲಿ ಅಷ್ಟೊಂದು ಒಪ್ಕೊಂಡ್ವಿ. ಅವರು ಹೇಳಿದ್ದಕ್ಕೆ ಅವರು ಬಂದು ಈಗ ನಮಗೆ ಆಶೀರ್ವಾದ ದೀಪ ಪ್ರಜ್ವಲನೆ ಮಾಡಿ 1 ವರ್ಷದ ಕೂಸನ್ನು ಇನ್ನೂ ಬೆಳಗೋದಕ್ಕೆ ಚೆನ್ನಾಗಿ ಬೆಳಿಬೇಕು ಅನ್ನೋ ಒಂದು ಆಶೀರ್ವಾದ ಮಾಡಿ ದೀಪವನ್ನು ಬೆಳಗಿಸಿದ್ದಾರೆ. ದೀಪವನ್ನು ಬೆಳಗಿಸ್ತಾ ನಮಗೆ 5 ನಿಮಿಷಗಳ ಕಾಲ ನಮಗೆ ಅಟ್ಲೀಸ್ಟ್ ಒಂದು ಆಶೀರ್ವಚನವನ್ನು ನೀಡಿ ಅಂತ ಹೇಳಿದ್ವಿ. ಅವ್ರು 1 ಗಂಟೆ ಹೊತ್ತು ನಮಗೆ 1 ಗಂಟೆ ಕಾಲ ನಮಗೆಲ್ಲರನ್ನೂ ಕುರಿತು, ಇಡೀ ಲೋಕವನ್ನು ಕುರಿತು ಆಶೀರ್ವಾದ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿರಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ರುದ್ರವನ್ನು ಸ್ತುತಿ ಮಾಡೋದ್ರಿಂದ ಯಾರಿಗೆಲ್ಲ ಎಷ್ಟು ಅನುಕೂಲವಾಗುತ್ತೆ, ಎಷ್ಟು ಉಪಯೋಗವಾಗುತ್ತೆ, ಎಲ್ಲೂ ದೇಶ ಎಲ್ಲ ಸುಭಿಕ್ಷವಾಗಿರ್ತಕ್ಕಂಥ ಆಶೀರ್ವಾದವನ್ನು ನೀಡಿದ್ದಾರೆ. ಇವತ್ತು ಎಲ್ಲರದು ಇಲ್ಲಿ ಬಂದಂಥ ಎಲ್ಲ ರುದ್ರಾಧ್ಯಾಯಿಗಳ ಜನ್ಮ ಸಾರ್ಥಕವಾಗಿದೆ ಅಂತ ನಾನು ಬಯಸ್ತೀನಿ, ಅಂದ್ಕೋತೀನಿ. ಇದೇ ರೀತಿ ಎಲ್ಲರೂ ಸಹಕಾರ ನೀಡ್ತಾ ಇರಲಿ. ಎಲ್ಲರೂ ಸಹಕಾರ ನೀಡ್ತಾ ಇದ್ದು 2030 ಒಳಗಡೆ ಅತ್ಯಧಿಕ ಕೋಟಿ ರುದ್ರವಾಗಬೇಕು ಅಂತಕ್ಕಂಥ ಗುರುಗಳ ಸಂಕಲ್ಪ ಈಡೇರಲಿ ಅನ್ನೋ ಉದ್ದೇಶದಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಎಲ್ಲರಲ್ಲೂ ಸವಿನಯವಾಗಿ ಹೃದಯಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಇದೇ ರೀತಿ ಎಲ್ಲ ಕಡೆಯಲ್ಲೂ ಕೂಡ ಮನೆಯಲ್ಲಿ ರುದ್ರ ಮತ್ತು ಮನೆಯಲ್ಲಿ ರುದ್ರ ಅಂತಕ್ಕಂಥ ಕಾನ್ಸೆಪ್ಟ್ ಮಾಡಿದ್ದೀವಿ. ನಾವು ಎಲ್ಲರೂ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಿಪ್ರ ಮಹನೀಯರು,
ಅವ್ರವ್ರ ಮನೆಗಳಲ್ಲಿ ಹೋಗಿ ಯಾರ್ಯಾರ ಮನೆಗಳಲ್ಲಿ ಎಕ್ಸಾಂಪಲ್ ಒಂದು ಏರಿಯಾದಲ್ಲಿ ಒಂದು 10 ಜನ ಬ್ರಾಹ್ಮಣರೊಡನೆ ಇರುತ್ತೆ, ಒಂದೊಂದು ದಿನ ಒಂದೊಂದು ಮನೆಗೆ ಹೋಗಿ ರಾತ್ರಿ ಸಾಯಂಕಾಲ ನಾವು ಬೆಳಗ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಒಂದು ಪಾರಾಯಣ ಮಾಡಿ ಸಂಖ್ಯೆಯನ್ನು ಕೋಟರುದ್ರಕ್ಕೆ ಕೊಡಬೇಕು ಅಂತ ಎಲ್ಲರಲ್ಲೂ ಕೂಡ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾರೆ. ನಮಸ್ಕಾರ. ನಮ್ಮ ಜೊತೆ ಸಂದರ್ಶನ ಮಾಡೋದಕ್ಕೆ ಧನ್ಯವಾದಗಳು. Yes,